ಚಿತ್ರದುರ್ಗದ ಉದಯನಗರದಲ್ಲಿ ಸಾರ್ವಜನಿಕರ ಹಿತರಕ್ಷಣೆ ಕಾಪಾಡುವ ಸಲುವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕೆಆರ್ಪುರ ಸಮೀಪದ ಎ ನಾರಾಯಣಪುರ ವಾರ್ಡಿನ ಉದಯನಗರದಲ್ಲಿ ಲಕ್ಕಿ ಫಿಟ್ನೆಸ್ ಜಿಮ್, ಐಎಎಂ ವೆಲ್ ಇಂಟಿಗ್ರೇಟಿವ್ ಮೆಡಿಸಿನ್ ಆ್ಯಂಡ್ ವೆಲ್ನೆಸ್ ಸಂಸ್ಥೆ ಸಹಯೋಗದಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡ ಸಮಾಜ ಸೇವಕ ಈಶ್ವರ್ ಈ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದರು. ಇನ್ನು ಈ ಶಿಬಿರದಲ್ಲಿ ಶಾಸಕ ಬೈರ್ತಿ ಬಸವರಾಜ್ ಸಹ ಪಾಲ್ಗೊಂಡು ಸಾರ್ವಜನಿಕರ ಹಿತಕ್ಕಾಗಿ ಈ ರೀತಿಯ ಶಿಬಿರವನ್ನು ಆಯೋಜಿಸಿದ ಈಶ್ವರ್ ಅವರನ್ನು ಶ್ಲಾಘಿಸಿ, ಇಂತಹ ಕಾರ್ಯಗಳಿಗೆ ಸದಾ ನನ್ನ ಸಹಕಾರವಿರುತ್ತೆ ಎಂದರು. ಎಷ್ಟೇ ಕೆಲಸದ ಒತ್ತಡವಿದ್ರೂ ನಗರದ ಜನತೆ ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಶಾಸಕ ಬೈರ್ತಿ ಬಸವರಾಜ್ ಸಲಹೆ ನೀಡಿದರು. ಕಾರ್ಯಕ್ರಮದ ಆಯೋಜಕ ಈಶ್ವರ್ ಮಾತನಾಡಿ, ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಕಣ್ಣು, ಮೂಳೆ, ನರ ದೌರ್ಬಲ್ಯ, ಮಧುಮೇಹ, ರಕ್ತದೊತ್ತಡ ಹಾಗೂ ಸಾಮಾನ್ಯ ರೋಗ ತಪಾಸಣೆ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ತಪಾಸಣೆ ನಡೆಸಲಾಗಿದೆ ಎಂದು ಹೇಳಿದರು. ಬಿ ನಾರಾಯಣಪುರ, ಎ ನಾರಾಯಣಪುರ, ಉದಯನಗರ, ಪೈ ಲೇಔಟ್, ಜ್ಯೋತಿನಗರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸುಮಾರು 400ಕ್ಕೂ ಅಧಿಕ ಜನರು ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಪಾಲಿಕೆ ಮಾಜಿ ಸದಸ್ಯ ವಿ ಸುರೇಶ್, ಆಯೋಜಕ ಈಶ್ವರ್, ವೈದ್ಯರಾದ ಡಾಕ್ಟರ್ ಶಶಿಕಾಂತ್, ಡಾಕ್ಟರ್ ಸೈಯದ್, ಮುಖಂಡರಾದ ಜಯರಾಮ್ ಇದ್ದರು. ನಮಸ್ಕಾರ, ನನ್ನ ಹೆಸರು ಈಶ್ವರ್ ಅಂತ. ನಾನು ಉದಯನಗರ ನಿವಾಸಿಯಾಗಿರ್ತೀನಿ. ಇವತ್ತು ಇಲ್ಲಿ ಹೆಲ್ತ್ ಕ್ಯಾಂಪ್ನ ಅರೇಂಜ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಹೆಲ್ತ್ ಕ್ಯಾಂಪಲ್ಲಿ ಸುಮಾರು ಒಂದು 14ರಿಂದ 15 ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಫ್ರೀಯಾಗಿ ಎಲ್ಲರಿಗೂ. ರಕ್ತದಾನ ಇರ್ಬೋದು, ಮೂಳೆ ಟೆಸ್ಟ್ ಇರ್ಬೋದು, ನರ ದೌರ್ಬಲ್ಯ ಇರ್ಬೋದು, ಅದೇ ರೀತಿಗೆ ಕಣ್ಣು ಟೆಸ್ಟ್ ಮಾಡಿ ಮತ್ತು ಕಣ್ಣಿನ ಪೊರೆ ಇದ್ದರೆ ಡಾಕ್ಟ್ರ್ ಕರ್ಕೊಂಡೋಗಿ ಅವರೇ ಫ್ರೀಯಾಗಿ ತೆಗೆದುಕೊಡ್ತಾರೆ. ಈ ಥರ ಇನ್ನೂ ಅನೇಕ ಟೆಸ್ಟ್ಗಳನ್ನ ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಉದಯನಗರ ನಿವಾಸಿಗಳು, ಎ ನಾರಾಯಣಪುರ ನಿವಾಸಿಗಳು, ಬಿ ನಾರಾಯಣಪುರ ಸುಮಾರು ಜನ ಬರ್ತಾರೆ. ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಒಂದು 200ರಿಂದ 300 ಜನ ಮೇಲೆ ಬರ್ತಾರೆ. ಇವಾಗ ಅವಾಗಲೇ ನೀವು ನೋಡಿರ್ಬೋದು, ಒಂದು 200-300 ಜನ ಬಂದಿದ್ದಾರೆ. ಇನ್ನೂ ಒಂದು 200-300 ಜನ ಬರೋರಿದ್ದಾರೆ. ರಕ್ತದಾನ ಶಿಬಿರನೂ ನಡೀತಾ ಇದೆ. ಮತ್ತು ಸುಮಾರು ಜನಕ್ಕೆ ಇಲ್ಲಿ ನಾವು ಕ್ಲಾಸುಗಳನ್ನು ಫ್ರೀಯಾಗಿ ಕೊಡ್ತಿದ್ದೀವಿ. ಡಾಕ್ಟರ್ ಸಜೆಷನ್ ಪ್ರಕಾರ ರೀಡಿಂಗ್ ಕ್ಲಾಸಸ್ ಕೊಡ್ತಾ ಇದ್ದೀವಿ. ಆಮೇಲೆ ಸ್ವಲ್ಪ ಮೆಡಿಷನ್ಸು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ನಮ್ಮ ಡಾಕ್ಟ್ರು ವೆಲ್ ಇಂಟಿಗ್ರೇಟಿವ್ ಅಂತ ಡಾಕ್ಟ್ರು ಇಲ್ಲಿ ಬಂದು ನಮ್ಮ ಶಂಕರ್ ಅವರು ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ ಸೈಯದ್ ಅಂತ ಅವರನ್ನು ತುಂಬ ಸಪೋರ್ಟ್ ಮಾಡಿದ್ರು. ಅವ್ರ ಮೇರೆಗೆಯಲ್ಲಿ ನಾವು ಈ ಥರ ತುಂಬ ಜನಗಳಿಗೆ ಅನುಕೂಲ ಆಗಲಿ ಅಂತ ನಾವು ಮಾಡ್ತಾಯಿದ್ದೀವಿ. ಎವ್ರಿ ಇಯರ್ ಮಾಡ್ತೀವಿ. ಆ್ಯಕ್ಚುಲಿ ಈ 2 ವರ್ಷಗಳಿಂದ ಕುಂಠಿತವಾಗಿತ್ತು. ಮತ್ತು ಇದನ್ನು ಕಂಟಿನ್ಯೂ ಆಗಿ ಮಾಡಿ ಹಾಗೆ ಕಂಟಿನ್ಯೂ ಆಗಿ ಮಾಡಬೇಕು, ಜನಗಳಿಗೆ ಅನುಕೂಲ ಆಗಬೇಕು ಅಂತ ನಾವು ಹೇಳಿ ಈ ಥರ ಮಾಡ್ತಾಯಿದ್ದೀವಿ. ಇದೇ ರೀತಿಯಾಗಿ ಜನಗಳೂ ಬಂದು ಈ ಉಪಯೋಗವನ್ನು ಮಾಡಿಕೊಂಡು ಇದನ್ನೆಲ್ಲ ನಮ್ಗೆ ಹಾರೈಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸರ್, ಯಾವ ಹಾಸ್ಪಿಟಲ್ ಡಾಕ್ಟರ್ಸ್ ಬಂದಿದ್ದಾರೆ? ಯಾವ ಹಾಸ್ಪಿಟಲ್ ಸರ್? ವೆಲ್ ಇಂಟಿಗ್ರೇಟಿವ್ ಅಂತ ಅವರೊಬ್ಬರೇ ಬಂದಿರೋದು. ಅವ್ರದ್ದು ಫುಲ್ ಟೀಮ್ ಬಂದಿದೆ. ಮತ್ತು ಡಾಕ್ಟರ್ ಸೈಯದ್ ಅಂತ ಬಂದಿದ್ದಾರೆ, ಅವ್ರ ಟೀಮು ಬಂದಿದೆ. ಅಪ್ರಾಕ್ಸಿಮೇಟ್ಲಿ 10ರಿಂದ 15 ಜನ ಡಾಕ್ಟ್ರುಗಳು ಬಂದಿದ್ದಾರೆ. ಕಣ್ಣಿನ ಪೊರೆ ಆಗ್ಬೋದು, ಕಣ್ಣಿನ ಚೆಕಪ್ ಆಗ್ಬೋದು, ಮೂಳೆ ತಜ್ಞರಾಗ್ಬೋದು, ನರ ದೌರ್ಬಲ್ಯ, ಇವರೆಲ್ಲರೂ ಬಂದಿದ್ದಾರೆ. ಒಂದೊಂದು ಇದಕ್ಕೂ ಒಬ್ಬೊಬ್ಬರು ಡಾಕ್ಟರ್ ಬಂದಿದ್ದಾರೆ. ಹೆಚ್ಚಿನ ಚಿಕಿತ್ಸೆ ಏನಾರ ಬೇಕಾದರೆ ನೀವೇ ನಿಂತು ಮಾಡಿಸ್ತೀರಾ? ಇವಾಗ ಚಿಕಿತ್ಸೆ ಅಂದರೆ ಕಣ್ಣಿನ ಪೊರೆ ಆಗ್ಬೋದು, ಮೂಳೆ ತಜ್ಞರಿದ್ದಾರಲ್ಲ, ಅದಕ್ಕೆ ನಾವೇ ಮಾಡಿಸ್ಕೊಡ್ತಾ ಇದ್ದೀವಿ. ಇವಾಗ ಅಂದರೆ ಇಲ್ಲ ಆಗಲ್ಲ, ಇವತ್ತು ಚೆಕ್ ಮಾಡಿ ಅವರು ರಿಪೋರ್ಟ್ ತೊಗೊಂಡು ಅಲ್ಲಿ ಹಾಸ್ಪಿಟ್ಲಿಗೆ ಕರೆಸಿ ಅಲ್ಲಿ ಮಾಡಿಸ್ಕೊಡ್ತೀವಿ. ಶಾಸಕರು ಬೈರ್ತಿ ಬಸವರಾಜ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಬಂದಿದ್ರು. ಅವರು 4 ಮಾತು ಹೇಳಿದ್ರು. ಇದೇ ಥರ ಅವ್ರ ನೇತೃತ್ವದಲ್ಲೇ ನಡೀತಾ ಇರೋದು. ಅವರು ಹೇಳಿದ್ರು ಈ ಥರ ಒಳ್ಳೆ ಕೆಲಸಗಳು ಮಾಡ್ತಾ ಇರಿ ಅಂತ ನಮಗೂ ಆಶೀರ್ವಾದ ಮಾಡೋಗಿದ್ದಾರೆ. ಅದೇ ರೀತಿಯಾಗಿ ಸುರೇಶ್ ಅವರು, ಎಕ್ಸ್ ಕಾರ್ಪೊರೇಟರ್ ಸುರೇಶ್ ಅವರು ಬಂದಿದ್ದರು, ಪುಟ್ಟರಾಜ್ ಅವರು ಬಂದಿದ್ದರು, ಇನ್ನೂ ಸುಮಾರು ಅನೇಕರು ದೊಡ್ಡವರೆಲ್ಲ ಬಂದಿದ್ದರು. ಅವರೆಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಬೈರ್ತಿ ಬಸವರಾಜ್ ಶಾಸಕರ ನಿಮ್ಮ ಅವರ ಮಾರ್ಗದರ್ಶನದಲ್ಲಿ ಸಹಕಾರ ನಮಗೆ ತುಂಬ ಚೆನ್ನಾಗಿದೆ. ನಮ್ಗೆ ಇವತ್ತಿವರೆಗೂ, ಮುಂಚೆಯಿಂದನೂ ಇವತ್ತಿನವರೆಗೂ ಅವರು ನಮಗೆ ಏನೂ ಇಲ್ಲ ಅಂತ ಹೇಳಿಲ್ಲ, ಮುಂದಕ್ಕೂ ಏನೂ ಇಲ್ಲ ಅಂತ ನಾವು ಭಾವಿಸಿ ಮಾಡ್ತಾಯಿದ್ದೀವಿ. ಅವರು ನಮ್ಗೆ ಯಾವಾಗೂ ಹೊಣೆಯಾಗಿ ಸಪೋರ್ಟಾಗಿ ಇದ್ದೇ ಇರ್ತಾರೆ ಅಂತ ನಾವು ಆಶಿಸ್ತೀವಿ.